ಹಾಯ್ ಎಲ್ಲರಿಗೂ, ನಾನೀಗ ಸೋಯಾಬೀನ್ ಪಲಾವ್ ಮಾಡುವ ರೆಸಿಪಿಯನ್ನು ತೋರಿಸಿಕೊಡ್ತೇನೆ. ಅದಕ್ಕೆ 1 ಕಪ್ಪು ಸೋಯಾಬೀನ್ ಬಿಸಿ ನೀರಿನಲ್ಲಿ ತೆಗೆದು ನಾನು ಇಟ್ಟಿದ್ದೇನೆ. ಅದಕ್ಕೆ ಮಿಕ್ಸ್ ವೆಜಿಟೇಬಲು, 1 ನೀರುಳ್ಳಿ, 1 ಪಲಾವ್ ಎಲೆ, ಚಕ್ಕೆ 2, ಲವಂಗ 1 ನಕ್ಷತ್ರವು, 2 ಏಲಕ್ಕಿ, 10-15 ಕ್ಯಾಶ್ಯೂ, ಗ್ರೈಂಡ್ ಮಾಡಲಿಕ್ಕೆ ಉಂಟು. 1 ಪುದೀನ ಸೊಪ್ಪು 1 ಕಪ್ಪು, ಬೆಳ್ಳುಳ್ಳಿ 4-5, ಶುಂಠಿ ಮತ್ತು 2 ಕಾಯಿಮೆಣಸು, ಶುಂಠಿ 1 ತುಂಡು, 2 ಕಾಯಿಮೆಣಸು ಮತ್ತು ತುಪ್ಪ, ಉಪ್ಪು, ಕೊತ್ತಂಬರಿ ಹುಡಿ ಮತ್ತು ಅಕ್ಕಿ ರೈಸ್. ನಾನು 1.5 ಕಪ್ಪು ರೈಸ್ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಈಗ ಗ್ಯಾಸಲ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ತೇನೆ. ಅದು ಸ್ವಲ್ಪ ಬಿಸಿ ಆಗಬೇಕು. ಅದಕ್ಕೆ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ನಕ್ಷತ್ರವು, ಕ್ಯಾಶು ಅದನ್ನು ಹಾಕ್ತೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ನೀರುಳ್ಳಿಯನ್ನು ಹಾಕ್ತೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮಿಕ್ಸ್ ವೆಜಿಟೇಬಲ್, ತುಂಬ ನೋಡಿ ಸೋಯಾಬೀನ್ ಹಾಕ್ತೇನೆ. ಈಗ ನಾನು ಗ್ರೈಂಡ್ ಮಾಡಿದ ಪುದೀನ ಪೇಸ್ಟ್ ಹಾಕ್ತೇನೆ. ಅದಕ್ಕೆ 1 ಸ್ಪೂನ್ ಕೊತ್ತಂಬರಿ ಹುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು ಹಾಕಬೇಕು. ಸೋಯಾಬೀನಿಗೆ ನಾನು ಉಪ್ಪು ನೀರಿನಲ್ಲಿ ಹಾಕುವಾಗ ಸೋಯಾಬೀನಿಗೆ ಉಪ್ಪು ಹಾಕಿದ್ದೇನೆ. ನಾನು ರೈಸನ್ನು ಹಾಕ್ತೇನೆ. 1.5 ಕಪ್ಪು ರೈಸ್. ಅದೇ ಕಪ್ಪಲ್ಲಿ 3 ಕಪ್ಪು ನೀರು ಹಾಕಬೇಕು. ಇದು ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಉಪ್ಪು ಸರಿಯಾಗಿದೆ ಇಲ್ಲವಂತ ನೋಡಿ ಮತ್ತೆ ನಾವು ಮುಚ್ಚಳವನ್ನು ಮುಚ್ಚಬೇಕು. ನೋಡಿ ಕುದಿ ಬರ್ತದೆ. ಈಗ ನಾನು ಮುಚ್ಚಳವನ್ನು ಮುಚ್ಚುತ್ತೇನೆ.
ಒಂದು 10 ನಿಮಿಷ ನಾವು ಹೀಗೆ ಇಡಬೇಕು ಗ್ಯಾಸಲ್ಲಿ. ರೈಸ್ ಒಳ್ಳೆ ಬೇಯಿಸಬೇಕು. ನೋಡಿ, ಸೋಯಾಬೀನ್ ಪಲಾವ್ ರೆಡಿ ಆಯಿತು. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.